ನಮಸ್ತೆ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಭಾರತದಲ್ಲಿ ಲಕ್ಷಾಂತರ ಭಕ್ತರನ್ನ ಹೊಂದಿರುವ ಮಹಾನ್ ಸಂತ ಅಂದ್ರೆ ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು. ತಮ್ಮ ಮಹಿಮೆಯಿಂದಾಗಿ ಇಂದಿಗೂ ಕೂಡ ಅಪಾರ ಭಕ್ತರ ಪಾಲಿಗೆ ಜೀವಂತ ದೈವವಾಗಿದ್ದಾರೆ. ರಾಯರ ಬೃಂದಾವನದಿಂದ ಇಂದಿಗೂ ಕೂಡ ಆಶೀರ್ವಾದದ ಕಿರಣಗಳು ಹರಿಯುತ್ತವೆ ಅನ್ನೋದು ಭಕ್ತರ ದೃಢ ನಂಬಿಕೆ. ಹಾಗಿದ್ರೆ ರಾಯರ ಮಹಿಮೆ ಎಷ್ಟು ದೊಡ್ಡದು, ಒಂದು ರೋಚಕ ಕತೆ ಹಾಗೂ ಅವರ ಆರಾಧನೆಯ ಮಹತ್ವವೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದು ರಾಯರ ಕಾಲದಲ್ಲಿ ನಡೆದ ಒಂದು ನಿಜ ಘಟನೆ. ಶಾಪಗ್ರಸ್ತನಾದ ಒಬ್ಬ ಬ್ರಾಹ್ಮಣ ಇದ್ದ. ಆತನ ಮಗಳು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ಲು. ಒಂದು ದಿನ ಆ ಮಗಳು ಇದ್ದಕ್ಕಿದ್ದಂತೆ ನಾನಾ ಅವಸ್ಥೆಗೆ ತಲುಪಿ ಕಲ್ಲು ರೂಪಕ್ಕೆ ತಿರುಗಿಬಿಟ್ಲು. ಮನೆಯಲ್ಲಿ ಭಯದ ವಾತಾವರಣ. ಆತ ಹತಾಶೆಯಿಂದ ತನ್ನ ಮಗಳ ದೇಹವನ್ನ ಹೊತ್ತುಕೊಂಡು ಮಂತ್ರಾಲಯಕ್ಕೆ ಬಂದ. ರಾಯರ ಮುಂದೆ ಆತ ತನ್ನ ಕಷ್ಟಗಳನ್ನ ಹೇಳಿಕೊಂಡಾಗ ರಾಯರು ಆತನಿಗೆ ಆಶೀರ್ವದಿಸಿ ತಾವೇ ಮಗಳ ವಿವಾಹ ನಡೆಸಿಕೊಡುವುದಾಗಿ ಹೇಳಿದ್ರು. ರಾಯರ ಮಾತನ್ನ ಕೇಳಿ ಎಲ್ಲರಿಗೂ ಆಶ್ಚರ್ಯ ಆಗತ್ತೆ. ಆದ್ರೆ ರಾಯರು ಆ ಕಲ್ಲನ್ನೇ ಮಗಳೆಂದು ಭಾವಿಸಿ ಅದರ ಜೊತೆ ಮಗುವಿನಂತೆ ಆಡಲು ಶುರು ಮಾಡಿದ್ರು. ಇನ್ನು ರಾಯರ ಆಜ್ಞೆಯಂತೆ ಬ್ರಾಹ್ಮಣ ಆ ಕಲ್ಲನ್ನ ಬೃಂದಾವನಕ್ಕೆ ಕೊಂಡೊಯ್ದು ಅದರ ಜೊತೆ ವಿವಾಹದ ಸಂಸ್ಕಾರ ನಡೆಸಿದ. ವಿವಾಹ ಮುಗಿದ ನಂತರ ರಾಯರು ಆ ಕಲ್ಲನ್ನ 3 ಬಾರಿ ಬಾರಿಸಿದಾಗ ಅದು ಒಡೆದು ಒಂದು ಬೃಹತ್ ನಾಗರ ಹಾವಾಗಿ ಮಾರ್ಪಟ್ಟಿತು. ಆ ಬ್ರಾಹ್ಮಣನಿಗೆ ಶಾಪವಿತ್ತು. ಆ ಶಾಪದಿಂದ ಮುಕ್ತಿ ಬೇಕಿದ್ರೆ ಒಂದು ಮಗು ನಾಗರ ಹಾವಾಗ್ಬೇಕಿತ್ತು. ಈಗ ಶಾಪ ವಿಮೋಚನೆಯಾಗಿತ್ತು. ಆದ್ರೆ ಮಂತ್ರಾಲಯದಲ್ಲಿ ನಾಗರ ಹಾವು ಬರುವುದು ಅಸಂಭವ. ರಾಯರು ಭಕ್ತನಿಗೆ ನಿಜಾಂಶ ತಿಳಿಸಿ ಆ ನಾಗರ ಹಾವಿನ ಜೊತೆ ಮಾತನಾಡಿ ಮತ್ತೊಮ್ಮೆ ಆ ನಾಗರ ಹಾವನ್ನ ಸ್ಪರ್ಶಿಸಿ ಅದನ್ನ ಒಂದು ಸುಂದರ ಹೆಣ್ಣಾಗಿ ಮಾರ್ಪಡಿಸಿದ್ರು. ರಾಯರ ಮಹಿಮೆ ಮತ್ತು ಪವಾಡದಿಂದ ಇಡೀ ಜಗತ್ತು ಆಶ್ಚರ್ಯಗೊಂಡಿತು. ಅದರಂತೆ ರಾಯರ ಆರಾಧನೆ ಅನ್ನೋದು ಬರೀ ಪವಾಡಗಳನ್ನ ಪಡೆಯೋದಕ್ಕಲ್ಲ, ಇದು ಧರ್ಮ, ಭಕ್ತಿ ಮತ್ತು ಸತ್ಯದ ಹಾದಿಯಲ್ಲಿ ನಡೆಯೋದಕ್ಕೆ ಪ್ರೇರಣೆ ನೀಡುತ್ತದೆ. ರಾಯರ ಮಹಿಮೆ ಮತ್ತು ಅವರ ಆಶೀರ್ವಾದ ಇಂದಿಗೂ ಮಂತ್ರಾಲಯದಲ್ಲಿ ಭಕ್ತರ ಅನುಭವಕ್ಕೆ ಬರುತ್ತಿದೆ. ಭಕ್ತರ ಪಾಲಿಗೆ ರಾಯರು ತಮ್ಮ ಜೀವನದ ಕಷ್ಟಗಳಿಗೆ ಪರಿಹಾರ ನೀಡುವ ಜೀವಂತ ಶಕ್ತಿ. ತಮ್ಮ ನಂಬಿಕೆ ಮತ್ತು ಭಕ್ತಿಯ ಬಲದಿಂದ ರಾಯರ ಭಕ್ತರು ಕಷ್ಟಗಳನ್ನ ಎದುರಿಸಿ ಜೀವನದಲ್ಲಿ ಯಶಸ್ಸು ಸಾಧಿಸುತ್ತಿದ್ದಾರೆ. ಗುರು ರಾಯರ ಅನುಗ್ರಹದಿಂದ ಭಕ್ತರ ಹೃದಯದಲ್ಲಿ ನಂಬಿಕೆ ಮತ್ತು ಭಕ್ತಿ ಎಂದಿಗೂ ಅಜರಾಮರವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.